ಈ ಗಾಡಿ ಬೇಕಾದ್ರೆ ನಿಮಗೆ ಒಂದು 7 ಲಕ್ಷ ರೂಪಾಯಿ ಲೋನ್ ಆಗುತ್ತೆ, 1 ರಿಂದ 1.25 ಡೌನ್ ಪೇಮೆಂಟ್. ಆಮೇಲೆ ಇಲ್ಲಿ ಇರೋಂಥ ಗಾಡಿಗಳು ಪ್ರತಿಯೊಂದು ಗಾಡಿ ಲೋನ್ ಮಾಡಿಸ್ಕೊಳ್ಳೋ ನಂದೇ ಗಾಡಿ V10, V20, V30, V50 ಎಂಟರ್ ಕರ್ನಾಟಕದ ಯಾವುದೇ ಮೂಲಿಂದ ಬಂದ್ರು ಲೋನ್ ಮಾಡಿಸ್ಕೊಳ್ಳೋ ಜಾಗ ನಾನು ಕೊಡ್ತೀವಿ. ಒಂದು 3.75 ಬಂದ್ರು ಕೊಡ್ತೀವಿ. ಇದಕ್ಕೆ 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಮಾಡಿಸ್ಕೊಡ್ತೀವಿ. ಇದಕ್ಕೊಂದು 3.25 ಲೋನ್ ಆಗುತ್ತೆ. ಇದು 60 ರಿಂದ 70 ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ತೊಂಬರ್ರಿ. ನಿಮಗೆ 4 ದಿವಸ ಲೋನ್ ಮಾಡಿಸ್ಕೊಂಡು ಇಲ್ಲಿರೋಂಥ ಗಾಡಿಯಲ್ಲಿ ಯಾವುದೇ ಗಾಡಿ ಆಗಲಿ ನಿಮ್ಗೆ ಇಷ್ಟ ಆಯ್ತಪ್ಪ ಗಾಡಿ ತೊಗೊಂಡೋಗ್ರಿ. ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕ್ ಇಲ್ಲ ಶೋರೂಮ್ ಎಲ್ಲ ಚೆಕ್ ಮಾಡಿಸ್ಕೊಡ್ರಿ. ನಿಮ್ಮ ಮನಸ್ಸಿಗೆ ಸಮಾಧಾನದಿಂದ ಹಿಡಿದು ಟಾಟಾ AC ಮತ್ತೆ ಬೊಲೊರೋ ಗಾಡಿ ಪ್ರತಿಯೊಂದು ಸಿಗ್ತವೆ ವೀಕ್ಷಕರೇ. ಈ ಕಡೆ ಎಲ್ಲ ಜೀತು ಮಹೇಂದ್ರ ಜೀತು ಗಾಡಿಗಳು ಬಂದ್ರೆ ಒಂದು 5.75, 5.80 ರೂಪಾಯಿ ಆಗುತ್ತೆ. ಒಂದು 6.25 ರೂಪಾಯಿ ಫೈನಲ್ ಆಗುತ್ತೆ. ಈ ಗಾಡಿ ಬೇಕಾದ್ರೆ 5.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಇದರಲ್ಲಿ ನಿಮಗೆ 4 ಗೇರ್ ಸಿಗುತ್ತೆ, 5 ಗೇರ್ ಸಿಗುತ್ತೆ. ನಿಮ್ಗೆ ಯಾವುದೇ ಗಾಡಿ ಬೇಕಾದ್ರೆ ಡೈರೆಕ್ಟ್ ದಾವಣಗೆರೆ ಬರ್ರಿ. ಒಂದಲ್ಲ ಅಂತ 4 ಗಾಡಿ ನೋಡ್ರಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಮಟ್ಟ ಗಾಡಿ ತೋರಿಸಿದ್ರೆ ಇದರಲ್ಲಿ 10 ಗಾಡಿ ಇದೆ ಒಂದು ಕಡೆ ಸದ್ಯ ಸ್ಟಾಕ್ 10 ಗಾಡಿ. ಈಗ ನಮ್ಮಲ್ಲಿ ಏನ್ ಗೊತ್ತೇನು ಸರ್, ಯಾವ್ದಾರ ವೆಹಿಕಲ್ ತೊಗೊಳ್ರಿ ನೀವು. ಒಂದು ಟಾಟಾ AC ಬೇಕಂದ್ರೆ 10 ರಿಂದ 15 ಗಾಡಿ ಸಿಗುತ್ತೆ. ಬೊಲೊರೋದಲ್ಲಿ ಮಹೇಂದ್ರದಲ್ಲಿ ಬೊಲೊರೋ ಗಾಡಿ ಬೇಕಂತಂದ್ರೆ ಅದು 10 ರಿಂದ 15 ಗಾಡಿ. ಈ ಗಾಡಿ ಬಂದ್ಬಿಟ್ಟು 5,25,000 ಹೇಳ್ತೀನಿ. ಫ್ರೆಶ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ. ಒಂದು 5 ಲಕ್ಷ ಬಂದ್ರೆ ಈ ಗಾಡಿ 4 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತಾ? 2021 ಸಿಂಗಲ್ ಓನರ್, 23,000 ಕಿಲೋಮೀಟರ್ ಓಡಿದೆ. ಓಕೆ, ಎಷ್ಟು ಸೀಟರ್ ಗಾಡಿ ಸರ್ ಇದು? ಇದು 7 ಸೀಟರ್ ಗಾಡಿ ಸರ್. ಒರಿಜಿನಲ್ ಗಾಡಿ, ಒರಿಜಿನಲ್ ಪೇಂಟ್ ಆಗಿರೋಂಥ ಗಾಡಿ. ಆಮೇಲೆ ನೋಡ್ರಿ, ಇದು ಪೆಟ್ರೋಲ್ ಇದೆ, ಪಕ್ಕದಲ್ಲಿ ಇದೆ. ಮತ್ತೆ ಇನ್ನೊಂದು ಇಕೋ ಗಾಡಿ ಇದೆ, 22 ಮಾಡಲು ಪೆಟ್ರೋಲ್. CNG ಟ್ಯಾಂಕ್ ಅಪ್ರೂವಲ್ ಇದೆ. CNG ಟ್ಯಾಂಕ್ ಅಪ್ರೂವಲ್ ಇದೆ. ಇದು ಸಿಂಗಲ್ ಓನರ್ ಗಾಡಿ, 22 ಮಾಡಲು. ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವಿದ್ವಿ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಒಂದು ಗೂಡ್ಸ್ ಗಾಡಿಗಳ ಮಹಾ ಮೇಳನ ಇದೆ ವೀಕ್ಷಕರೇ. ರಾಶಿ ಇದೆ ಗೂಡ್ಸ್ ಗಾಡಿಗಳು. ಈ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ವೀಕ್ಷಕರೇ ದಾವಣಗೆರೆ ಸಿಟಿಯಲ್ಲಿರುವಂಥ ಒಂದು ಕಾಣಿಸ್ತಿರ್ಬೋದು ವೀಕ್ಷಕರೇ. ಅಲ್ಲಿ ಕಾಣಿಸ್ತಿರೋ ರೋಡೇ PB ರೋಡು. ಇದು ಬಂದುಬಿಟ್ಟು ದಾವಣಗೆರೆ ಸಿಟಿಯಲ್ಲಿರುವಂಥ ಒಂದು ಹರಿಹರ ಮತ್ತು ಚಿತ್ರದುರ್ಗ ಬೈಪಾಸ್ ಹೋಗುವಂಥ ಒಂದು ಮೇಯ್ನ್ ರೋಡಲ್ಲಿದೆ ವೀಕ್ಷಕರೇ. ಸಿಟಿಯಲ್ಲಿ ನೀವು ಅಲ್ಲಿ ಇಲ್ಲಿ ಹುಡುಕೋಂಥ ಅವಶ್ಯಕತೆ ಇರೋದಿಲ್ಲ. ಗೊತ್ತಾಗಲಿ ಅಂದರೆ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಒಂದು ಮ್ಯಾಪಿಂಗ್ ಶೇರಿಂಗ್ ಲಿಂಕ್ ಕಳಿಸಿರ್ತೀನಿ ಜಾಗದ್ದು. ನೀವು ಡೈರೆಕ್ಟಾಗಿ ಅಲ್ಲಿ ಸಹ ವಿಸಿಟ್ ಮಾಡ್ಬೋದು. ಮತ್ತು ಕಾಂಟ್ಯಾಕ್ಟ್ ನಂಬರು ಅಲ್ಲೇ ಹಾಕಿರ್ತೀನಿ, ಡೈರೆಕ್ಟ್ ಅಲ್ಲೇ ಆಗ್ಬೋದು. ಮತ್ತು ಸ್ಕ್ರೀನ್ ಮೇಲೆ ಬರ್ತಿರುತ್ತೆ, ನೀವು ಅಲ್ಲಿ ಸಹ ವಿಸಿಟ್ ಮಾಡ್ಬೋದು ವೀಕ್ಷಕರೇ. ಇನ್ನು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಒಂದು ವಿಡಿಯೋನ ಮಾಡೋಣ ವೀಕ್ಷಕರೇ. ನಮ್ಮ ಜೊತೆ ಇದ್ದಾರೆ ಬಸವರಾಜನವರು. ಅವರು ಪೂರ್ಣ ಮಾಹಿತಿ ಕೊಡ್ತಾರೆ ಇಲ್ಲಿ ಯಾವ ಥರ ಏನು ಅಂತೇಳಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ರಾಜ್ ಸ್ಪೋರ್ಟ್ಸ್ ಸಿಟಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬಾ ಧನ್ಯವಾದಗಳು. ಇದು ದಾವಣಗೆರೆಯಲ್ಲಿ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಅಂತ ಹೇಳಿ, ಹರಿಹರ ರೋಡ್, ಪೂಜಾ ಹೋಟ್ಲ್ ಬ್ಯಾಕ್ ಸೈಡ್. ಹಾಂ ಸರ್. ಇಲ್ಲಿ ನೋಡಿ ಸರ್, ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ. ಕಮರ್ಷಿಯಲ್ ವೆಹಿಕಲ್ ಅಂದರೆ ಟಾಟಾ AC ದೋಸ್ತು, ಬೊಲೊರೋ ಪಿಕಪ್, ಬೊಲೊರೋ ಟ್ರಕ್, ಬಡ ದೋಸ್ತು, ಮತ್ತೆ ಅಪ್ಪೆ ಗಾಡಿ. ಇಲ್ಲಿ ಒಂದು ಫಸ್ಟ್ ಒಂದು ಗಾಡಿ ಹೇಳ್ತೀನಿ ಕೇಳ್ರಿ ಇಲ್ಲಿ. ಹೇಳಿ ಸರ್. ಸರ್ 2023 ಇದು ಬಡ ದೋಸ್ತು. ಓಕೆ. ಇದು ಬಂದ್ಬಿಟ್ಟು ಡಾಕ್ಯುಮೆಂಟ್ 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಮಾಡಿಸ್ಕೊಡ್ತೀನಿ. ಫ್ರಂಟಿಗೆ 2 ಟೈರ್ ಕಮ್ಮಿ ಇದೆ, 2 ಟೈರ್ ಫ್ರೆಶ್ ಆಗಿ ಕೊಡ್ತೀನಿ. 8.5 ಲಕ್ಷ ರೂಪಾಯಿ ಹೇಳ್ತೀನಿ. ವ್ಯಾಪಾರ ಕೂತ್ಕೊಂಡ್ರೆ 8 ಲಕ್ಷ, 8.25 ಆಗುತ್ತೆ. ಆಮೇಲೆ ಈ ಗಾಡಿ ಬೇಕಾದ್ರೆ ನಿಮಗೆ ಒಂದು 7 ಲಕ್ಷ ರೂಪಾಯಿ ಲೋನ್ ಆಗುತ್ತೆ, 1 ರಿಂದ 1.25 ಡೌನ್ ಪೇಮೆಂಟ್. ಆಮೇಲೆ ಇಲ್ಲಿ ಇರೋಂಥ ಗಾಡಿಗಳು ಪ್ರತಿಯೊಂದು ಗಾಡಿ ಲೋನ್ ಮಾಡಿಸ್ಕೊಳ್ಳೋ ಜಾಗ ನಂದೇ. ಬರ್ತಾ ಒಂದು ಗಾಡಿಗೂ ಪ್ರತಿಯೊಂದು ಗಾಡಿಗೆ ಆಯ್ತಲ್ಲ ಆಧಾರ್ ಕಾರ್ಡು, ಪಾನ್ ಕಾರ್ಡು, DL. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಇತ್ತಪ್ಪ ಅಂದ್ರೆ 3 ರಿಂದ 4 ದಿವಸ ಲೋನ್ ಮಾಡಿಸ್ಕೊಳ್ಳೋ ಜಾಗ ನಂದು. ಆಮೇಲೆ ಸರ್ ಇದು I2 ಅಂದ್ರೆ I4, I2 ಅಂತ 2 ತರ ಬರುತ್ತೆ ಬಡ ದೋಸ್ತಲ್ಲಿ. ಇದು I2 ಬಂದ್ಬಿಟ್ಟು 2023 ಡಾಕ್ಯುಮೆಂಟ್, FC ಇನ್ಸೂರೆನ್ಸ್ 8 ತಿಂಗಳು ಸಿಗುತ್ತೆ ನಿಮಗೆ. ಒಂದು 8.5 ಲಕ್ಷ ಹೇಳ್ತೀವಿ. ವ್ಯಾಪಾರಕ್ಕೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ, ಒಂದು 8 ಮೇಲೆ ವ್ಯಾಪಾರ ಆಗುತ್ತೆ. ಆಮೇಲೆ ಗಾಡಿ ಬಂದ್ಬಿಟ್ಟು ಗುಡ್ ಕಂಡೀಷನ್, ಸಿಂಗಲ್ ಓನರ್ ಗಾಡಿ. ಆಮೇಲೆ ಸರ್ ಇಲ್ಲಿ ನೋಡಿ, ಇಲ್ಲಿ ಈ ಟಾಟಾ ಕಂಪ್ನಿಯಲ್ಲಿ V10 ಅಂತಂದೇಳಿ ಇದ್ರ ಒಳಗಡೆ V10, V20, V30, V50 ಇದು ಇಂಟರ್ನಲ್ಲಿ ಎಷ್ಟು ಗಾಡಿ ಇದೆ ಅಷ್ಟು ಗಾಡಿ ನಮ್ಮಲ್ಲಿ ಸಿಗುತ್ತೆ. ಈ ಸದ್ಯ ಸ್ಟಾಕ್ ಬಂದ್ಬಿಟ್ಟು V10 2 ಗಾಡಿ ಇದೆ. ಇದು 2019 BS4 ಗಾಡಿ. ಒಂದು 4.25 ಹೇಳ್ತೀವಿ. ವ್ಯಾಪಾರಕ್ಕೆ ಕೂತ್ಕೊಂಡು 4 ಲಕ್ಷ ಮೂರು ಆಗುತ್ತೆ. ಇದಕ್ಕಾದ್ರೆ ಡಾಕ್ಯುಮೆಂಟ್ ಫ್ರೆಶ್ ಮಾಡ್ಕೊಡ್ತೀನಿ. FC ಇನ್ಸೂರೆನ್ಸ್ 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC. ನಿಮಗೆ ಲೋನ್ ಬೇಕಂದ್ರೆ ಈಗ ಮಾಡಲಿಗೆ ಒಂದು 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ತೊಗೊಂಬಂದ್ರೆ 1.25 ಡೌನ್ ಪೇಮೆಂಟ್ ಕಂಪಲ್ಸರಿ ಬೇಕೇ ಬೇಕು. ಆಮೇಲೆ ಮೇಲಾಗಿ ಸಿವಿಲ್ ಸ್ಕೋರ್ ಓಕೆ ಇರಬೇಕು. ಎಂಟರ್ ಕರ್ನಾಟಕದ ಯಾವುದೇ ಮೂಲಿಂದ ಬಂದ್ರು ಲೋನ್ ಮಾಡಿಸ್ಕೊಳ್ಳೋ ಜಾಗ ನಂದು. ಆಮೇಲೆ ನೋಡ್ರಿ, ಇದು ಇಂಟ್ರಾ V10 ಇದು 2021 ಇದು 4.5 ಲಕ್ಷ ಹೇಳ್ತೀನಿ. 4 ಲಕ್ಷ ಬಂದ್ರೆ ಕೊಡ್ತೀನಿ. ಇದು 19 V20, ಇದು 21 V10. ಅದಕ್ಕೇನೋ ಒಂದು ಕಡಿಮೆ ಅಂದ್ರೆ V10 ಇದು. V10, V20, V30, E50. ಈ ಸದ್ಯ ಸ್ಟಾಕ್ ಅಲ್ಲಿ 2 ಗಾಡಿ ಇದೆ. ಅದು ಬಂದ್ಬಿಟ್ಟು ಸರ್ ಇದು ನೋಡಿ, 2020 2020 ಟಾಟಾ AC 4 ಲಕ್ಷ ರೂಪಾಯಿ ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀವಿ. ಒಂದು 3.75 ಬಂದ್ರು ಕೊಡ್ತೀವಿ. ಇದಕ್ಕೆ 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಮಾಡಿಸ್ಕೊಡ್ತೀವಿ. ಇದಕ್ಕೊಂದು 3.25 ಲೋನ್ ಆಗುತ್ತೆ. ಇದು 60 ರಿಂದ 70 ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ತೊಂಬರ್ರಿ. ನಿಮಗೆ 4 ದಿವಸ ಲೋನ್ ಮಾಡಿಸ್ಕೊಳ್ಳೋ ಜಾಗ ನಂದು.
4 ದಿನದಲ್ಲೇ ಲೋನ್ ಆಗುತ್ತೆ 100% 4 ದಿವಸ ಲೋನ್ ಮಾಡಿಸ್ಕೊಡ್ತೀನಿ. ನಾ ಹೇಳಿರೋಂಥ ಡಾಕ್ಯುಮೆಂಟ್ ರೆಡಿ ಇಟ್ಕೊಳ್ರಿ, 4 ದಿವಸ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಆಮೇಲೆ ಗಾಡಿಯಲ್ಲಿ ನಿಮಗೆ ಇಲ್ಲಿರೋಂಥ ಗಾಡಿಯಲ್ಲಿ ಯಾವುದೇ ಗಾಡಿ ಆಗಲಿ ನಿಮ್ಗೆ ಇಷ್ಟ ಆಯ್ತಪ್ಪ ಗಾಡಿ ತೊಗೊಂಡೋಗ್ರಿ, ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕ್ ಇಲ್ಲ ಶೋರೂಮು ಎಲ್ಲ ಚೆಕ್ ಮಾಡಿಸ್ಕೊಡ್ರಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಅಂದ್ರೆ ಗಾಡಿ ವ್ಯಾಪಾರ ಮಾಡೋಣಂತೆ. ಅದೇ ಸರ್. ಆಮೇಲೆ ಇದು ನೋಡಿ ಸರ್, ಇದು 2020 ಇದು BS4 ಗಾಡಿ. ಇದು ಓಕೆ, ಯಾವಾಗಲೇ ನೋಡಿದ್ದು BS6, ಇದು ಬಂದ್ಬಿಟ್ಟು BS4. BS4 ಟಾಟಾ ಎಸ್ ಗೋಲ್ಡ್ ಅಂತ ಹೇಳಿ ಇದಕ್ಕೂ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. ಓಕೆ, ಇದು ಒಂದು 425 ವ್ಯಾಪಾರ ಕೂತ್ಕೊಂಡು 4 ಲಕ್ಷ ಒಳಗಡೆ ಒಂದು 5-10 ಹೆಚ್ಚು ಕಮ್ಮಿ ಆಗುತ್ತೆ. ಇದಕ್ಕೆ ಒಂದು 325 ಲೋನ್ ಆಗುತ್ತೆ. ಒಂದು 60,000-70,000 ರೂಪಾಯಿ ಡೌನ್ ಪೇಮೆಂಟ್ ತೊಂಬರ್ರಿ, 4 ದಿವಸ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಆಮೇಲೆ ಇಲ್ಲಿ ನೋಡ್ರಿ 2017 ಇದು 16 HT ಇದು HT ಅಂದ್ರೆ ಇದ್ರೊಳಗಡೆ ಗೋಲ್ಡ್ ಮತ್ತೆ HT ಅಂತ ಬರುತ್ತೆ. ಇದು ಏನಪ್ಪ ಇದಕ್ಕೆ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ ಇದು ಸ್ಕ್ವಯರ್ ಬಲ್ಬ್ ಬರುತ್ತೆ, ಇದು ರೌಂಡ್ ಬಲ್ಬ್ ಬರುತ್ತೆ. ಸೇಮ್ ಇಂಜಿನ್ ಸೇಮ್ ಗೇರ್ ಬಾಕ್ಸ್. ಇದು ಬಂದ್ಬಿಟ್ಟು ಒಂದು 325 ಹೇಳ್ತೀವಿ, ಒಂದು 3 ಲಕ್ಷ ಬಂದ್ರೆ ಕೊಡ್ತೀವಿ. 16 ಮಾಡಲು 3 ಲಕ್ಷ 16 ಮಾಡಲು 3 ಲಕ್ಷ ಡಾಕ್ಯುಮೆಂಟ್ ಫ್ರೆಶ್. ಲೋನ್ ಬೇಕಂದ್ರೆ 2.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 2.5 ಲಕ್ಷ ಲೋನ್ ಆಗುತ್ತೆ. 2.5 ಲಕ್ಷ ರೂಪಾಯಿ ಕಂಪಲ್ಸರಿ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL. ಅವ್ರು ಯಾವುದೇ ಮೂಲಿಂದ ಬರಲಿ, ಕರ್ನಾಟಕದಾಗ ಯಾವ ಮೂಲಿಂದ ಬಂದ್ರು ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. 350-400 ಕಿಲೋಮೀಟರ್ ಸರೌಂಡಿಂಗ್ ಯಾವ ಮೂಲಿಂದ ಬರ್ರಿ ಲೋನ್ ಮಾಡಿಸ್ಕೊಡ್ತೀನಿ, ನಿಮ್ಮ ಊರಲ್ಲೇ ಮಾಡಿಸ್ಕೊಡ್ತೀನಿ ಮತ್ತೆ. ಓಕೆ, ಇದು ನೋಡಿ ಸರ್, ಇದು ಬಂದ್ಬಿಟ್ಟು 2018 ಇದು HT ಅಂತಂದೇಳಿ ಇದಕ್ಕೂ ಡಾಕ್ಯುಮೆಂಟ್ ಫ್ರೆಶ್ ಮಾಡ್ಕೊಡ್ತಾರೆ. ಇದು ಒಂದು 375 ಹೇಳ್ತಾರೆ, ವ್ಯಾಪಾರ ಕೂತ್ಕೊಂಡು 3.5 ಮಟ್ಟ ಆಗುತ್ತೆ. ಇದಕ್ಕೆ ಒಂದು 270, 280 ಎಕ್ಸಾಂಪಲ್ 3 ಲಕ್ಷ ಮಟ್ಟ ಲೋನ್ ಆಗುತ್ತೆ. ಆಮೇಲೆ ನೋಡ್ರಿ ಇದು 19 ಇದು ಟಾಟಾ ಎಸ್ HT ಇದು 19 ಇದಕ್ಕೂ ಕೂಡ ಫಸ್ಟ್ ಡಾಕ್ಯುಮೆಂಟ್ ಒಂದು 425 ಹೇಳ್ತೀವಿ. ವ್ಯಾಪಾರಕ್ಕೆ ಬಂದ್ರೆ 375, 380 ಮಟ್ಟ ಫೈನಲ್ ರೇಟ್ ಆಗ ರೇಟ್ ಹೇಳ್ತಿದ್ದೀನಿ. ಯಾಕಂದ್ರೆ ದೂರಿಂದ ಬರೋದು ಪಾಪ ಆಸೆ ಇಟ್ಕೊಂಡ್ ಬಂದಿರ್ತಾರೆ. ಇಲ್ಲಿ ಬಂದ್ಮೇಲೆ ಸರ್ ಇನ್ನೂ ಕಮ್ಮಿ ಮಾಡ್ರಿ ಆಗಲ್ಲ. ಯಾಕಪ್ಪ ಬಂದ್ಮೇಲೆ ನಾನು ಒಳ್ಳೆ ಮನುಷ್ಯನ ಗಾಡಿ ಕೊಡ್ತೀನಿ, ಒಳ್ಳೆ ಮನುಷ್ಯನ ಗಾಡಿ ತೊಗೊಂಡ್ರಿ ಸರ್. ಇದು ತೋಡ್ರಿ, ಇದು 2018 ಇದು HTನೇ. ಇದು ಒಂದು 3.5 ಲಕ್ಷ ಹೇಳ್ತೀವಿ. ಇದಕ್ಕೂ ಡಾಕ್ಯುಮೆಂಟ್ ಫ್ರೆಶ್ ಮಾಡ್ಕೊಡ್ತೀವಿ. ಒಂದು 3 ಮೇಲೆ ಒಂದು 10% ಹೆಚ್ಚು ಕಮ್ಮಿ ವ್ಯಾಪಾರ ಆಗುತ್ತೆ. 3 ಮೇಲೆ ಆಮೇಲೆ 2.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಈ ಗಾಡಿಗೂ. ಸರ್ ಇದು 2020 BS6 ಇದು ಟಾಟಾ ಎಸ್ ಅಲ್ಲಿ 2020 ಮಾರ್ಚ್ ಮೇಲೆ ಬರೋಂಥ ಗಾಡಿಗಳು BS6 ಬರುತ್ತೆ. ಅದಕ್ಕಾದ್ರೂ ಡಾಕ್ಯುಮೆಂಟ್ ಫ್ರೆಶ್ ಮಾಡಿಸ್ಕೊಡ್ತೀವಿ ನಿಮಗೆ. ಇನ್ಸೂರೆನ್ಸ್ FC ಎಲ್ಲ ಫ್ರೆಶ್ CC ಕಂಡೀಷನ್. ಇದಕ್ಕೂ ಈ ಮಾಡಲ್ ಗಾಡಿಗೆ ಲೋನ್ ಆಗುತ್ತೆ. BS4 ಅಷ್ಟೇ ಲೋನ್ ಆಗುತ್ತೆ, BS6 ಲೋನ್ ಆಗಲ್ಲ ಅಂತ ಮಾತಿಲ್ಲ. ನಮ್ಮಲ್ಲಿ ಇರೋಂಥ ಕಮರ್ಷಿಯಲ್ ವೆಹಿಕಲ್ ಎಲ್ಲ ಗಾಡಿಗೆ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದೇ. ನಾನು ಹೇಳಿರೋ ಡಾಕ್ಯುಮೆಂಟ್ ಕಂಪಲ್ಸರಿ ತೊಗೊಂಬರ್ರಿ. ಸಿವಿಲ್ ಸ್ಕೋರ್ ಇರ್ಬೇಕು ಮೇನ್. ಫಸ್ಟ್ ಏನ್ ಹೇಳ್ತೀನಪ್ಪ, ಸಿವಿಲ್ ಸ್ಕೋರ್ ಓಕೆ ಇರ್ಬೇಕು. ಪಾಪ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ತೊಗೊಂಬಂದು ಸಿವಿಲ್ ಸ್ಕೋರ್ ಇಲ್ಲ ಅಂತಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಆಮೇಲೆ ನೋಡಿ ಸರ್, ಇದು CNG ಇದು ಸೂಪರ್ ಕ್ಯಾರಿ ಅಂತಂದೇಳಿ. ಇದ್ರೊಳಗೆ ಡೀಸೆಲ್ ಬಿಟ್ಟಿದ್ದಾನೆ, ಪೆಟ್ರೋಲ್ ಬಿಟ್ಟಿದ್ದಾನೆ, ಮತ್ತೆ CNG ಬಿಟ್ಟಿದ್ದಾನೆ. ಇದು 2021 ಸಿಂಗಲ್ ಓನರ್ ಗಾಡಿ ಫುಲ್ ಗುಡ್ ಕಂಡೀಷನ್ ಇದೆ. ಇದಕ್ಕೂ ಡಾಕ್ಯುಮೆಂಟ್ ಫುಲ್ ಫ್ರೆಶ್ ಡಾಕ್ಯುಮೆಂಟ್ ಮಾಡಿಸ್ಕೊಡ್ತೀನಿ. ಒಂದು 4.5 ಲಕ್ಷ ಹೇಳ್ತೀನಿ, ಒಂದು 425 ಬಂದ್ರೆ ಕೊಡ್ತೀನಿ ಗಾಡಿನ. 425 ಲೋನ್, ಅದನ್ನು ಲೋನ್ ಆಗುತ್ತೆ ಸರ್. ಇದಕ್ಕೂ 3.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 3.5 ಲಕ್ಷ ಸರ್. ಸದ್ಯ ಈಗ ಸಣ್ಣ ವೆಹಿಕಲ್ ಎಲ್ಲಿದೆಯಲ್ಲ ಎಲ್ಲ ಗಾಡಿ 60,000-70,000 ರೂಪಾಯಿ ಡೌನ್ ಪೇಮೆಂಟ್ ತೊಂಬರ್ರಿ. 60,000-70,000 ಅಷ್ಟೇ. 60,000-70,000 ರೂಪಾಯಿ ಡೌನ್ ಪೇಮೆಂಟ್. ನಾ ಹೇಳಿರೋಂಥ ಡಾಕ್ಯುಮೆಂಟ್ 4-5 ದಿವಸ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಆಮೇಲೆ ನೋಡ್ರಿ, ಕಮ್ಮಿ ಮಾಡೋದು 2012 ಮಾಡಲು. ಈ 12 ಮಾಡಲ್ ಗಾಡಿಗೆ ಲೋನ್ ಆಗಲ್ಲ. 14 ಮೇಲೆ ಇರುವಂತ ಟಾಟಾ ಎಸ್ ಲೋನ್ ಆಗುತ್ತೆ. ಇದು 14 ಮೇಲೆ ಯಾವುದೇ ಗಾಡಿ ಆಗಿರಲಿ ಲೋನ್ ಆಗುತ್ತೆ. ಕಮರ್ಷಿಯಲ್ ವೆಹಿಕಲ್ ಯಾವ್ದಾರ ಆಗಿರಲಿ 14 ಮೇಲೆ ಯಾವ ಗಾಡಿ ಬರುತ್ತೆ ಎಲ್ಲ ಗಾಡಿ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದೆ. 2012 ಇದು 2012. ಇದಕ್ಕೂ ಡಾಕ್ಯುಮೆಂಟ್ 1 ವರ್ಷ ಇನ್ಸೂರೆನ್ಸ್, 1 ವರ್ಷ FC ಮಾಡಿಸ್ಕೊಡ್ತೀನಿ. 1,75,000 ಹೇಳ್ತೀನಿ. ಗಾಡಿ ನೋಡಿ ಇಷ್ಟ ಆದ್ರೆ 160 ಮಟ್ಟ ಫೈನಲ್ ಮಾಡ್ಕೊಡ್ತೀನಿ. ಮತ್ತೆ ನೋಡಿ, ಇದು 2010 ಇದಕ್ಕೂ ಡಾಕ್ಯುಮೆಂಟ್ ಫ್ರೆಶ್. ಇದು 1.5 ಹೇಳ್ತೀನಿ, 1.20, 1.30, 5,000 ಹೆಚ್ಚು ಕಮ್ಮಿ ಬಂದ್ರೆ ಈ ಗಾಡಿನೂ ಕೊಡ್ತೀನಿ. ಆಮೇಲೆ ಇಲ್ಲಿರೋಂಥ ನೀವು ನೀವು ನೋಡ್ರಿ ಕರ್ನಾಟಕದ ಎಷ್ಟು ಇದೆ RTO ಇದೆ, ಎಲ್ಲ RTO ಪಾಸಿಂಗ್ ಗಾಡಿಗಳು ಸಿಗುತ್ತೆ. ಪ್ರತಿಯೊಂದು RTO ಪಾಸಿಂಗ್ಗಳು ನಿಮ್ಮ ಕಡೆ ಸಿಗ್ತವೆ. ಆಲ್ಮೋಸ್ಟ್ ಎಲ್ಲ ಒಂದು ಗೂಡ್ಸ್ ಗಾಡಿಗಳು ಲೈಲ್ಯಾಂಡಿಂದ ಹಿಡಿದು ಟಾಟಾ AC ಮತ್ತು ಬೊಲೊರೋ ಗಾಡಿ ಪ್ರತಿಯೊಂದು ಸಿಗ್ತವೆ ವೀಕ್ಷಕರೇ. ಈ ಕಡೆ ಎಲ್ಲ ಮಹೇಂದ್ರ ಜೀತು ಗಾಡಿಗಳು ಒಂದು ಕಡಿಮೆ ಬಜೆಟಲ್ಲಿ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋಂಥವ್ರಿಗೆ, ಚಿಕ್ಕ ಪುಟ್ಟ ಟನ್ನೇಜಕ್ಕೆ ನೋಡೋಂಥವ್ರಿಗೆ ಒಂದು ಜೀತು ಗಾಡಿಗಳು ಸೇಲ್ಗಿದೆ ವೀಕ್ಷಕರೇ. ಇದ್ರ ಮಾಹಿತಿ ಪಡ್ಕೊಳ್ಳೋಣ ಸರ್. ನೆಕ್ಸ್ಟ್ ಸರ್, ಇದು 2019 ದೋಸ್ತ್ ಅಂದ್ರೆ ದೋಸ್ತ್ ಒಳಗೆ 4 ನಮೂನೆ ಬರುತ್ತೆ. ಹೌದು, ದೋಸ್ತ್ LS ಪ್ಲಸ್ ಬಡ ದೋಸ್ತ್, ಚೋಟ ದೋಸ್ತ್ ಅಂತ ಬರುತ್ತೆ. ಇದು ಬಂದ್ಬಿಟ್ಟು BS4 ಇದು LS ಪವರ್ ಸ್ಟೇರಿಂಗ್ ಗಾಡಿ 2019 6 ಲಕ್ಷ ರೂಪಾಯಿ ಹೇಳ್ತೀವಿ. ವ್ಯಾಪಾರಕ್ಕೆ ಬಂದ್ರೆ ಒಂದು 575, 580 ರೂಪಾಯಿ ಆಗುತ್ತೆ. ಇದಕ್ಕೂ ಡಾಕ್ಯುಮೆಂಟ್ ಫ್ರೆಶ್ ಮಾಡಿಸ್ಕೊಡ್ತೀವಿ. ಲೋನ್ ಬೇಕಂದ್ರೆ 475, 480. ಆಮೇಲೆ ಇನ್ನೊಂದು ಮಾತು ಸರ್, ಇಲ್ಲಿ ಬುಲೋರೋ ಗಾಡಿ ಆಗ್ಲಿ, ಬಡ ದೋಸ್ತ್ ಆಗ್ಲಿ, ಬುಲೋರೋ ಮ್ಯಾಕ್ಸಿ ಟ್ರಕ್ ಆಗ್ಲಿ, ಈ ದೊಡ್ಡ ಗಾಡಿಯಲ್ಲಿ ಯಾವ್ದೇ ಗಾಡಿ ತಗೋಬೇಕಪ್ಪ ಅಂದ್ರೆ ಕಮ್ಮಿ ಅಂದ್ರೂ 1,25,000 ರೂಪಾಯಿ ಡೌನ್ ಪೇಮೆಂಟ್ ಬೇಕು. ನಿಮ್ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ 1.25. ಆಮೇಲೆ DL ಇತ್ತಪ್ಪ ಅಂದ್ರೆ 1.25. DL ಇಲ್ಲ 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಬೇಕು ಸರ್. ಬುಲೋರೋ ಗಾಡಿ ಆಗ್ಲಿ, ದೋಸ್ತ್ ಗಾಡಿ ಆಗ್ಲಿ, ಬುಲೋರೋ ಮ್ಯಾಕ್ಸಿ ಟ್ರಕ್ ಆಗ್ಲಿ, ಟಾಟಾ AC ಬಿಟ್ಟು ನೆಕ್ಸ್ಟ್ ಯಾವ್ದೇ ದೊಡ್ಡ ಗಾಡಿ ತಗೊಳಕ್ ಹೋದ್ರು 1,25,000 ರೂಪಾಯಿ ಮೇಲೆ ಡೌನ್ ಪೇಮೆಂಟ್ ಬೇಕು. ಆಮೇಲೆ ಕಂಪಲ್ಸರಿ DL ಇದೆ, ಇನ್ನೂ ಭಾರಿ ಒಳ್ಳೇದು. ಓಕೆ ಸರ್. ಓಕೆ ನೆಕ್ಸ್ಟ್ ಸರ್, ಇದು 2022 ಇದು 22 LS ಅಂದ್ರೆ ಪವರ್ ಸ್ಟೇರಿಂಗ್ ಗಾಡಿ. ಇದಕ್ಕೂ ಡಾಕ್ಯುಮೆಂಟ್ ಫ್ರೆಶ್ ಮಾಡಿಸ್ಕೊಡ್ತೀವಿ. ಒಂದು 6.5 ಲಕ್ಷ ಹೇಳ್ತೀವಿ, ಒಂದು 6.25 ಮಟ್ಟ ಫೈನಲ್ ಆಗುತ್ತೆ. ಈ ಗಾಡಿ ಬೇಕಾದ್ರೆ 5.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ.
5.5 ಲಕ್ಷ ಲೋನೇ ಆಗುತ್ತೆ. 5.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಕಂಪಲ್ಸರಿ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಸರ್. ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಲೋನ್ ಆಪ್ಷನ್ಸ್ ಬೇಕನ್ನೋರಿಗೆ ಸಿಬಿಲ್ ಸ್ಕೋರ್ ಇರಲೇಬೇಕು. ಆಧಾರ್ ಕಾರ್ಡು, ಪಾನ್ ಕಾರ್ಡು ಪ್ರತಿಯೊಂದು ಬೇಕೇ ಬೇಕಾಗುತ್ತೆ. DL ಸಮೇತ ಬೇಕು. ಹಾಂ, ಇಲ್ಲಿ ನೋಡಿ ಸರ್, ಕಮ್ಮಿ ಮಾಡಲಿದೆ 2012. 2012. ಕಮ್ಮಿ ಬಜೆಟಲ್ಲಿ ಯಾರೋ ಗಾಡಿ ಹುಡುಕ್ತಿರ್ತಾರೆ, ಹೈ ಸ್ಪೀಡ್ ಗಾಡಿ ಬೇಕು, ಸ್ಪೀಡ್ ಹೋಗ್ಬೇಕು, ನಮಗೆ ಓನ್ ಯೂಸಿಗೆ ಗಾಡಿ ಬೇಕನ್ನೋರಿಗೆ ಇದೊಂದು 2.5 ಲಕ್ಷ ಹೇಳ್ತೀನಿ. ಒಂದು 2.25 ಬಂದರೆ ಕೊಡ್ತೀನಿ. ಅಂದರೆ ಈಗ ಸಣ್ಣ ಪುಟ್ಟ ಟಾಟಾ ಈಸ್ ತಗೊಂಬೋಕ್ಕಿಂತ ಇದು ಬೆಟರ್ ಅಂತ. ಒಳ್ಳೇದು. ಆಮೇಲೆ ಸ್ಪೀಡ್ ಇರುತ್ತೆ, ಗಾಡಿ ದೊಡ್ಡದಿರುತ್ತೆ. ಹೌದು. ಆಮೇಲೆ ಇನ್ನೊಂದು ಮಾತು ಸರ್, ಇಲ್ಲಿರೋಂಥ ಗಾಡಿಗಳು ಯಾವುದೇ ಆಗಲಿ ಒಂದಲ್ಲ ಅಂತ ಅಂದೇಳಿ ಯಾವುದೇ ಕಂಪ್ನಿ ಗಾಡಿ ತೊಗೊಳಕ್ಕೆ ಬರ್ರಿ, 10 ಗಾಡಿ ಇರುತ್ತೆ. ಟಾಟಾ AC ಬೇಕಂದ್ರೆ 10 ಗಾಡಿ ಸಿಗುತ್ತೆ, ದೋಸ್ತ್ ಗಾಡಿ ಬೇಕಂದ್ರೆ 10 ಗಾಡಿ ಸಿಗುತ್ತೆ. ನೀವು ಯಾವುದೇ ವೆಹಿಕಲ್ ತೊಗೊಳ್ರಿ 10 ಗಾಡಿ ಇರುತ್ತೆ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಮಟ್ಟ ಗಾಡಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ನಿಮ್ಮ ಗಾಡಿ ಇಷ್ಟ ಆಯ್ತಪ್ಪ ಅಂದರೆ ಅದೇನಾದ್ರು ಮುಂದಿನ ಪ್ರೊಸೆಸ್ ನಾವು ಮಾಡಿಸ್ಕೊಡ್ತೀನಿ ನಿಮಗೆ. ಅದೇ ಸರ್. ನೋಡಿ ಸರ್, ತುಂಬ ಸ್ಟಾಕ್ ಇದೆ. ಟೋಟಲ್ ಇವತ್ತಿನ ಪ್ರೆಸೆಂಟ್ ಸ್ಟಾಕ್ ಇರೋ ಗಾಡಿ 80 ಗಾಡಿ ಇದೆ. ಈ ನೆಕ್ಸ್ಟ್ ದಸರಾ ಅನ್ನೋಷದಿಗೆ 100 ಗಾಡಿ ಸ್ಟಾಕ್ ಇರುತ್ತೆ. ದಸರಾ, ದೀಪಾವಳಿ ಅನ್ನೋಷದಿಗೆ 100-120 ಗಾಡಿ ಇರುತ್ತೆ. ಎನಿ ಟೈಮ್ ಯಾವಾಗ ಬೇಕಾದ್ರೂ ಬರ್ಬೋದು ನೀವು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಮಟ್ಟ ಆಫೀಸ್ ಓಪನ್ ಇರುತ್ತೆ. 365 ದಿವಸ ಆಫೀಸ್ ಓಪನ್ ಮಾಡ್ತೀನಿ ಸರ್. ಒಂದು ದಿವಸ ಯಾವುದೇ ಕಾರಣಕ್ಕೆ ಆಫೀಸ್ ರಜಾ ಮಾಡಲ್ಲ. ಭಾನುವಾರ 1 ದಿವಸ ಆಯ್ತಾ 2 ಗಂಟೆ ಒಳಗೆ ಬರ್ರಿ. ಭಾನುವಾರ 1 ದಿನ 2 ಗಂಟೆ ಒಳಗೆ ಬರ್ರಿ. ಅಷ್ಟಮಿಗೆ ಏನೋ ದೂರಿಂದ ಬಂದಿರಿ 2 ಗಂಟೆ ಮೇಲೆ ಬಂದರೂ ಗಾಡಿ ತೋರಿಸ್ತೀನಿ. ಆದಷ್ಟು ಸೋಮವಾರದಿಂದ ಶನಿವಾರ ಮಟ್ಟ ಬಂದರೆ ಬ್ಯಾಂಕ್ ಓಪನ್ ಇರುತ್ತೆ. ಲೋನ್ ಎಷ್ಟಾಗುತ್ತೆ, ನಿಮಗೆ ಎಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕು, ಪ್ರತಿಯೊಂದು ನಿಮ್ಗೆ ಮಾಹಿತಿ ಸಿಗ್ತದೆ. ಬೇರೆ ಟೈಮ್ನಾಗ ಬಂದರೆ ಆಲ್ಟೈಮ್ ರಜಾ ಇರುತ್ತೆ. ಏನೋ ಗಾಡಿ ಸಂಬಂಧಪಟ್ಟು ಏನೋ ಕೇಸ್ ಚೆಕ್ ಮಾಡಬೇಕು, ಮತ್ತೊಂದು ಏನೇನು ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ. ಶನಿವಾರದಿಂದ ಶನಿವಾರ ಮಟ್ಟ ಯಾವಾಗಾರ ಬರ್ರಿ. ನಿಮ್ಗೇನು ಬೇಕು ಅಪ್ ಟು ಪಿನ್ ನಿಮ್ಗೆ ಏನೇ ಡೌಟ್ ಇದ್ರೆ ನಮ್ಗೆ ಬಾಯ್ ಬಿಟ್ಟು ಒಪ್ಪನ ಕೇಳಿದ್ರೆ ಒಪ್ಪನಾಗೆ ಅವಾಗ ಮುಗಿಸ್ಬಿಟ್ಟು. ಇವೆಲ್ಲ ಸರ್ ಸೂಪರ್ ಗಾಡಿ ಬಂದ್ಬಿಟ್ಟು ಸರ್ 2021 ಅದು ಇದು ಬಂದ್ಬಿಟ್ಟು ಫಸ್ಟ್ ಗಾಡಿ ಬಂದ್ಬಿಟ್ಟು 2021 ಸಿಂಗಲ್ ಓನರ್ ಗಾಡಿ. ಡಾಕ್ಯುಮೆಂಟ್ ಫಸ್ಟ್ ಮಾಡಿಸ್ಕೊಡ್ತೀನಿ. ಇದಕ್ಕೆ 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC. ಇದು ಸದ್ಯ ಮಾರ್ಕೆಟ್ನಲ್ಲಿ ಟಾಟಾ ಎಸ್ಗಿನ ಹೈ ಸ್ಪೀಡ್ ಗಾಡಿ ಇದು. ಬಹಳ ಜನ ಇಷ್ಟಪಡ್ತಾರೆ. 25,000 ಹೇಳ್ತೀನಿ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ 4 ಒಳಗೆ ಒಂದು 10-20,000 ಹೆಚ್ಚು ಕಮ್ಮಿ ಆಗುತ್ತೆ. 100% ಲೋನ್ ಕೊಡ್ತಾರೆ ಸರ್. ಕಮರ್ಷಿಯಲ್ ವೆಹಿಕಲ್ ಯಾವ್ದಾದ್ರು ತಗೊಂಡ್ರೆ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ನಿಮ್ಮ ಊರಲ್ಲೇ ಮಾಡಿಸ್ಕೊಡ್ತೀನಿ. ಇದು ನೋಡ್ರಿ 2018. ಇದು 325 ಹೇಳ್ತೀನಿ. ಒಂದು 3 ಲಕ್ಷ ರೂಪಾಯಿ, ಒಂದು 10,000 ಹೆಚ್ಚು ಕಮ್ಮಿ ಇದು ಆಗುತ್ತೆ. ಇದಕ್ಕೂ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. ಅದ್ರ ಪಕ್ಕದಾಗ ಅದು 2021. ಅದು ಸೂಪ್ರನೇ ಸರ್. ಇದ್ರಾಗ 4 ಗೇರ್ 5 ಗೇರ್ ಅಂತ ಬರುತ್ತೆ. ಇದರಲ್ಲಿ ನಿಮಗೆ 4 ಗೇರ್ ಸಿಗುತ್ತೆ, 5 ಗೇರ್ ಸಿಗುತ್ತೆ. ನಿಮ್ಗೆ ಯಾವುದೇ ಗಾಡಿ ಬೇಕಾದ್ರೆ ಡೈರೆಕ್ಟ್ ದಾವಣಗೆರೆ ಬರ್ರಿ. ಒಂದಲ್ಲ ಅಂತ 4 ಗಾಡಿ ನೋಡ್ರಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಮಟ್ಟ ಗಾಡಿ ತೋರಿಸೋ ಜವಾಬ್ದಾರಿ ನಂದು. ಬಂದ್ಮೇಲೆ ಗಾಡಿ ತಗೊಳ್ಳೇಬೇಕಂತಲ್ಲ. ನಿಮ್ಮ ಮನಸ್ಸಿಗೆ ಸಮಾಧಾನ ಆದ್ರೆ ಗಾಡಿ ತೊಗೊಳ್ರಿ, ಸಮಾಧಾನ ಆಗಿಲ್ಲ ಮತ್ತೆ ನೆಕ್ಸ್ಟ್ ಟ್ರೈ. ಅದೇ ಸರ್. ಈಗ ಅಕಸ್ಮಾತ್ ಗಾಡಿ ತಗೊಂಡೋಗಿ ಕಸ್ಟಮರ್ಗಳು ಕೆಲವು ಅವರು ಒಂದು 3 ತಿಂಗಳು 6 ತಿಂಗಳು ಹೊಡ್ಕೊಂಡು ಅವ್ರಿಗೆ ಏನೋ ಬ್ಯಾಲೆನ್ಸು ಅಥವಾ ಏನಾದರೂ ಎಕ್ಸ್ಚೇಂಜ್ ಮಾಡಬೇಕು, ಸಣ್ಣ ಗಾಡಿ ಕೊಟ್ಟು ದೊಡ್ಡ ಗಾಡಿ ತಗೋಬೇಕು ಅಂತ ಏನಾದರೂ ಒಂದು ಮೈಂಡಲ್ಲಿ ಬಂದರೆ ಅದಕ್ಕೂ ನಿಮ್ಮ ಕಡೆ ಏನಾದರೂ ಫೆಸಿಲಿಟಿ ಸಿಗುತ್ತೆ ಸರ್? ಇದೊಂದು ಒಳ್ಳೆ ಕ್ವಶನ್ ಕೇಳಿದ್ರಿ. ಇದು ಯಾರಿಗೆ ಕೇಳಿದ್ರೆ ನೀವೇ ಫಸ್ಟ್ ಟೈಮ್ ಕೇಳ್ತಿರೋದು ಈ ಕ್ವಶನ್. ನಮ್ಮ ಶ್ರಮಜೀವಿ ಆಟೋ ಕನ್ಸಲ್ಟ್ ಕಡೆಯಿಂದ ಯಾರೇ ಆಗಲಿ ಇಲ್ಲಿ ನಮ್ಮಲ್ಲಿ ಒಯ್ದಿರೋಂಥ ಗಾಡಿಗಳು 3 ತಿಂಗಳಾಗಲಿ 6 ತಿಂಗಳಾಗಲಿ 1 ವರ್ಷ ಆಗಲಿ ಒಯ್ದ ಮೇಲೆ ದೇವ್ರದಿಂದ ಒಳ್ಳೇದಾಗಲಿ ಕೆಟ್ಟದಾಗದ್ ಬೇಡ. ಬೈ ಚಾನ್ಸ್ ಈ ಗಾಡಿ ಬಿಟ್ಟು ಬೇರೆ ಗಾಡಿ ಮಾಡ್ಕೋಬೇಕು. ಸಣ್ಣ ಗಾಡಿ ಹಾಕಿ ದೊಡ್ಡ ಗಾಡಿ ಬೇಕು, ಇಲ್ಲ ದೊಡ್ಡ ಗಾಡಿ ಹಾಕಿ ಸಣ್ಣ ಗಾಡಿ ಬೇಡ. ಟೋಟಲ್ ವೆಹಿಕಲ್ ಡಿಪಾರ್ಟ್ಮೆಂಟೇ ಬೇಡ ನನಗೆ ಅಂತ ಬಂದ್ರು 25-30 ಸಾವಿರ 3 ತಿಂಗಳು 6 ಟೈಮ್ 3 ತಿಂಗಳಿಂದ 6 ತಿಂಗಳು ನನ್ನಲ್ಲಿ ಗಾಡಿ ತಗೊಂಡ್ರೆ 3 ತಿಂಗಳು ಆಗಿತ್ತಪ್ಪ. ಬಾಡಿಗೆ ಆಗ್ತಿಲ್ಲ, ಡ್ರೈವರ್ ಸಿಗ್ತಿಲ್ಲ, ಮೇಂಟೆನ್ಸ್ ಮಾಡಕ್ ಆಗ್ತಿಲ್ಲ. ಗಾಡಿ ಬೇಡ ಅಂದ್ರೆ ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ. ನಾನು ಗಾಡಿ ತಗೊಂಡ್ಬಿಟ್ರೆ 25-30 ಸಾವಿರ ರೂಪಾಯಿ ಕಮ್ಮಿ ಮತ್ತೆ ನಾನೇ ಸೇಲ್ ಮಾಡ್ಕೊಡ್ತೀನಿ. 100-200% ನಾನೇ ಸೇಲ್ ಮಾಡ್ಕೊಡ್ತೀನಿ. ಅವ್ರದ್ದು ಯಾವ ಬ್ಯಾಂಕ್ ನಲ್ಲಿ ಲೋನ್ ಇರುತ್ತೆ ಆ ಲೋನ್ ನಾನೇ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಅವ್ರು ಮತ್ತೆ ಯಾವುದೇ ಕಾರಣಕ್ಕೆ ಮತ್ತೆ ಲಕ್ಷ ಗಂಟೆ ಡಿಫ್ರೆನ್ಸ್ ಮಾಡಲ್ಲ. 25-30 ಸಾವಿರ ರೂಪಾಯಿ ಕಮ್ಮಿ 3 ತಿಂಗಳ ಟೈಮ್ ಯಾವಾಗ ಗಾಡಿ ವಾಪಸ್ ತರಲ್ಲ ಅವರು. ನೆಕ್ಸ್ಟ್ ಬೊಲೋರೋಗಳು ಸರ್. ಈಗ ಬುಲೋರದಲ್ಲಿ ಬಂದ್ರೆ ಇದರಲ್ಲಿ 10 ಗಾಡಿ ಇದೆ ಒಂದು ಕಡೆ ಸದ್ಯ ಸ್ಟಾಕ್. 10 ಗಾಡಿ ಈಗ ನಮ್ಮಲ್ಲಿ ಏನ್ ಗೊತ್ತೇನು ಸರ್, ಯಾವ್ದಾರ ವೆಹಿಕಲ್ ತೊಗೊಳ್ರಿ ನೀವು. ಒಂದು ಟಾಟಾ AC ಬೇಕಂದ್ರೆ 10-15 ಗಾಡಿ ಸಿಗುತ್ತೆ. ಬುಲೋರದಲ್ಲಿ ಮಹೇಂದ್ರದಲ್ಲಿ ಬುಲೋರೋ ಗಾಡಿ ಬೇಕಂತಂದ್ರೆ ಅದು 10-15 ಗಾಡಿ ಇರುತ್ತೆ. ಲೈಲ್ಯಾಂಡ್ ಬೇಕಂದ್ರೆ 10-15 ಗಾಡಿ ಇರುತ್ತೆ. ಟೋಟಲ್ ಎನಿ ಟೈಮ್ ಆಫೀಸಲ್ಲಿ 60-70 ಗಾಡಿ ಕಮ್ಮಿ 70 ಗಾಡಿ ಇದ್ದೇ ಇರುತ್ತೆ. ಇದು ನೋಡ್ರಿ 1.7 ಅಂತಂದೇಳಿ ಬುಲೋರದಲ್ಲಿ ದೊಡ್ಡ ಗಾಡಿ ಇದು 9 ಅಡಿ ಬಾಡಿ ಬರುತ್ತೆ. ಇದು ಬಂದ್ಬಿಟ್ಟು ಡಾಕ್ಯುಮೆಂಟ್ ಫ್ರೆಶ್ ಮಾಡಿಸ್ಕೊಡ್ತೀನಿ. 2022 ಇದು. ನಿಮಗೊಂದು 8.5 ಲಕ್ಷ ಹೇಳ್ತೀವಿ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ 8.25 ಫೈನಲ್ ಟು ಫೈನಲ್ ರೇಟ್ ಹೇಳ್ತೀವಿ ನಿಮಗೆ. 9 ಲಕ್ಷ ಹೇಳಿದ್ರೆ ಯಾರು ಕಸ್ಟಮರ್ ಬರಲ್ಲ, ಆಗ ರೇಟ್ ಹೇಳ್ತಿದ್ದೀನಿ. 8.5 ಲಕ್ಷ ಹೇಳ್ತೀನಿ. ಒಂದು 8.25 ಬಂದ್ರೆ ಗಾಡಿ ಕೊಡ್ತೀನಿ. ಆಮೇಲೆ ಅವತ್ತು ಆ ಗಾಡಿ ನೋಡಿದೆ ಸರ್, ಅದೇ ಗಾಡಿ ಬೇಕಂತ ಸಿಗಲ್ಲ. ಆ ಟೈಮ್ನ ಬಂದ್ರೆ ಯಾವ ಗಾಡಿ ಇರುತ್ತೋ ಅವತ್ತಿನ ಮಾರ್ಕೆಟ್ ಏನೈತೋ ಅದೇ ರೇಟಿಗೆ ಗಾಡಿ ಕೊಡಿಸ್ತೀನಿ. ಆಮೇಲೆ ನೋಡ್ರಿ ಇದು ಹೊಸ ಲೇಟೆಸ್ಟ್ ವರ್ಷನ್ ಇದು ಮ್ಯಾಕ್ಸ್ ಅಂತಂದೇಳಿ ಕಂಟೈನರ್. ಕಂಟೈನರ್ ಹಾಲಿಗೆ ಹೊಡಿಬೋದು, ನಿಮ್ದು ಓನ್ ಯೂಸ್ ಯಾವ್ದಾರ ಪಾರ್ಸಲ್ಗೆ ಬಿಡ್ಬೋದು. ಇದು 2022. ನೀವು ಹಾಲಿಗಾರ ಯೂಸ್ ಮಾಡ್ಬೋದು, ಪರ್ಸನಲ್ ಕೊರಿಯರ್ ಆಫೀಸಿಗೆ ಬಿಡ್ಬೋದು. ಇದು ಒಂದು 8.5 ಲಕ್ಷ ಹೇಳ್ತೀನಿ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ 8 ಲಕ್ಷ ಮೇಲೆ ವ್ಯಾಪಾರ ಆಗುತ್ತೆ, ಒಳಗಾಗಲ್ಲ. ಇದಕ್ಕೆ ಬೇಕಾದ್ರೆ 7 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಆಮೇಲೆ ನೋಡ್ರಿ ಇದು 1.3 ಅಂತಂದು ಹೇಳಿದ್ದು. 1.3 2022 ಬುಲರ ಒಳಗಡೆ 1.3 1.5 1.7 ಯಾರು ಎಷ್ಟು ನಮ್ನಿ ಗಾಡಿ ಬರುತ್ತೆ ಎಲ್ಲ ನಮ್ನಿ ಗಾಡಿ ನಮ್ಮಲ್ಲಿ ಸಿಗುತ್ತೆ. ಈ ಗಾಡಿಗೆ ಬೇಕಾದ್ರೆ ನಿಮಗೆ ಕಂಪಲ್ಸರಿ ನಿಮಗೆ ಐತಲ್ಲ 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಡ್ರೆ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು.
ಬುಲೋರೋ ಪಿಕಪ್ ದೋಸ್ತ್ ಈ ಯಾವ್ದ್ರಲ್ಲಿ ಯಾವುದೇ ಗಾಡಿ ತೊಗೊಂಡ್ರೆ ದೊಡ್ಡ ಗಾಡಿ 1,50,000 ಡೌನ್ ಪೇಮೆಂಟ್ ಇಟ್ಕೊಂಬರ್ರಿ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಕಂಪಲ್ಸರಿ ಬೇಕು. ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. 10-20 ಹೆಚ್ಚು ಕಮ್ಮಿ ಇದ್ರು ಆದಷ್ಟು ಟ್ರೈ ಮಾಡಿ ಲೋನ್ ಮಾಡಿಸ್ಕೊಳ್ಳೋ ಜಾಗ ನಂದು. ಆಮೇಲೆ ನೋಡ್ರಿ, ಇದು ಸಿಟಿ ಕಿಂಗ್ ಅಂತ ಬರುತ್ತೆ ಬುಲೋರದಲ್ಲಿ. ಸಿಟಿ ಕಿಂಗ್ 1.7, 1.3, 1.5 ಮುಗಿದ ಮೇಲೆ ಸಣ್ಣ ಗಾಡಿಯಲ್ಲಿ ಸಿಟಿ ಕಿಂಗ್ ಅಂತ ಬಿಟ್ಟ. ಇದು 2020 ಮಾಡಲು. ಇದು ಗುಡ್ ಕಂಡೀಷನ್ ಗಾಡಿ, 4 ಟೈರ್ ಓಕೆ, ಡಾಕ್ಯುಮೆಂಟ್ ಓಕೆ, CC ಕಂಡೀಷನ್ ಕೊಡ್ತೀನಿ. ಇದು 7,25,000 ಹೇಳ್ತೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರ ಬಂದ್ರೆ 7 ಒಳಗೆ ಒಂದು 6.75 ಮೇಲೆ ವ್ಯಾಪಾರ ಆಗುತ್ತೆ. ಇದು ನಿಮಗೆ ಲೋನ್ ಬೇಕಪ್ಪ ಅಂದರೆ ಒಂದು 5.75, 6 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಳ್ಳೋ ಜಾಗ ನಂದು. ಓಕೆ ಸರ್. ನೋಡಿ ಸರ್, ಪ್ರತಿಯೊಂದು ಗಾಡಿ ಇದು ಸಿಟಿ ಕಿಂಗ್, ಇದು ಸಿಟಿ ಪಿಕಪ್ ಅಂತಂದೇಳಿ. ಇದು ಬಂದ್ಬಿಟ್ಟು ನೋಡಿ ಸರ್, ಇಲ್ಲಿರೋ ಒಂದು ಎಲ್ಲ ಗುಡ್ ಕಂಡೀಷನ್ ಗಾಡಿಗಳು. ನಿಮ್ದು ಏನೇ ಡೌಟ್ ಇದ್ರು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಮಟ್ಟ ಆಫೀಸ್ ಓಪನ್ ಇರುತ್ತೆ. ನೀವು ಗಾಡಿ ತಗೊಳ್ಳೇಬೇಕಂತಿಲ್ಲ, ಒನ್ ಟೈಮ್ ಬನ್ನಿ. ಇಲ್ಲಿರೋಂಥ ಗಾಡಿಗಳು ಸ್ಟಾಕ್ ನೋಡ್ರಿ, ನಿಮ್ಗೆ ಇಷ್ಟ ಆದರೆ ವ್ಯಾಪಾರ ಮಾಡ್ಕೊಡ್ರಿ. ನಿಮ್ಗೆ ಇಷ್ಟ ಆಗಿಲ್ಲಪ್ಪ ಅಂದ್ರೆ ಮತ್ತೆ ಕಸ್ಟಮರ್ ಗಾಡಿ ಇರುತ್ತೆ, ಅದನ್ನೂ ತರಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಮಲ್ಲಿ ಯಾವುದೋ ಹಳೆ ಗಾಡಿ ಕೊಡದಿದ್ರು ನನಗೆ ಕೊಡ್ಬೋದು ಎಕ್ಸ್ಚೇಂಜ್. ಇಲ್ಲ ನಮ್ಮ ಸರ್ ನಿಮ್ಮಲ್ಲಿ ನಾನು ಗಾಡಿ ತೊಗೊಳಲ್ಲ, ನಮ್ಮ ಗಾಡಿ ತೊಗೊಳ್ರಿ ಅಂದರೆ ತೊಗೊತೀನಿ, ಬೇಡ ನಮ್ಮ ಆಫೀಸಲ್ಲಿ ಬಿಟ್ಟರೆ ಸೇಲ್ ಮಾಡ್ಕೊಡ್ತೀನಿ. ಓಕೆ ಸರ್. ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್, ನಿಮ್ದು ಹಳೆ ಗಾಡಿ ಯಾವುದೇ ಆಗಲಿ RC ಕಾರ್ಡ್ ಗಾಡಿ ಫೋಟೋ ಹಾಕಿ ನಿಮ್ಗೆ ರೇಟ್ ಹೇಳ್ರಿ. ಆ ರೇಟಿಗೆ 10% ಹೆಚ್ಚು ಕಮ್ಮಿ ಆಗಿದ್ರೆ ನಾನು ತೊಗೊತೀನಿ. ಇಲ್ಲ ತೊಗೊಂಬಂದು ನಾವು ಆಫೀಸಲ್ಲಿ ಬಿಟ್ಟರೆ ಸೇಲ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ನಿಮ್ದು ಯಾವುದೇ ಗಾಡಿ ತೊಗೊಂಬಂದು ಬಿಟ್ಟು ನಾನು ಸೇಲ್ ಮಾಡಿಕೊಟ್ರೆ 2% ಕಮಿಷನ್ ತೊಗೊತೀನಿ. 2,00,000 ಕಮಿಷನ್. ಎಕ್ಸಾಂಪಲ್ 3 ಲಕ್ಷ ರೂಪಾಯಿ ಗಾಡಿ ಸೇಲ್ ಮಾಡಿದ್ನಪ್ಪ, 6,000 ರೂಪಾಯಿ ಆಗುತ್ತೆ, ಒಂದು 5,000 ರೂಪಾಯಿ ಇಸ್ಕೊತೀನಿ. ನಿಮ್ಗೇನು ಬೇಕು ಅವ್ರ ಕಡೆಯಿಂದ ಡಾಕ್ಯುಮೆಂಟ್ ಅಪ್ ಟು ಕ್ಲಿಯರ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು, ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ನಿಮ್ಮ ಗಾಡಿದು ಏನೇ ಇದ್ರು ನಾ ಜವಾಬ್ದಾರಿ ತಗೊಂಡು ನಿಮ್ದೆಲ್ಲ ಸಮಸ್ಯೆ ಕ್ಲಿಯರ್ ಮಾಡ್ಕೊಟ್ಟು ಪೇಮೆಂಟ್ ಮಾಡಿಸೋ ಜವಾಬ್ದಾರಿ ನಂದು. ನಿಮಗೆ ಏನಾರು ರೇಟ್ನ ಅನುಕೂಲ ಆದ್ರೆ ನನಗೆ ಕೊಟ್ಟೋಗ್ರಿ. ರೇಟ್ನಾಗ ಏನು ಅನುಕೂಲ ಆಗಿಲ್ಲ ತೊಗೊಂಬಂದ್ಬಿಟ್ರೆ ಸೇಲ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಓಕೆ ಸರ್. ಸರ್ ಇದು ಅಷ್ಟೇ. ಇದು ಮ್ಯಾಕ್ಸ್, ಇದು 2022. ಇದು 7 ಲಕ್ಷ ರೂಪಾಯಿ ಇರ್ತೀನಿ. ವ್ಯಾಪಾರ ಕೂತ್ರೆ ಒಂದು 7.25 ಮಟ್ಟ ಆಗುತ್ತೆ. ಇದಕ್ಕೆ ಡಾಕ್ಯುಮೆಂಟ್ ಫಸ್ಟ್ ಮಾಡಿಸ್ಕೊಡ್ತೀನಿ. ಇದಕ್ಕೂ ಲೋನ್ ಬೇಕಾ 6 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಆಮೇಲೆ ನಿಮಗೆ ಇವಾಗಲೂ ಹೇಳ್ತೀನಿ ಕೇಳ್ರಿ, ಇಲ್ಲಿರೋಂಥ ಗಾಡಿಗಳು ಬಂದು ನೋಡ್ರಿ. ಇಲ್ಲಿ ಯಾವುದು ಇಷ್ಟ ಆಗಿಲ್ಲ ಅಂತಂದರೆ ಮತ್ತೆ ಕಸ್ಟಮರ್ ಗಾಡಿ ಇರುತ್ತೆ, ಆ ಗಾಡಿ ತರಿಸ್ಕೊಡೋ ಜವಾಬ್ದಾರಿ ನಂದು. ಇಲ್ಲೊಂದು ಈಗ ಪ್ರೆಸೆಂಟ್ ಒಂದು ಗಾಡಿ ಬಂದಿದೆ, ಇವಾಗ ಈಗ ತಾನೇ ಬಂದಿರುವಂಥ ಒಂದು ಗಾಡಿ. ಇದರದ್ದು ಡೀಟೇಲ್ಸ್ ತಗೊಳ್ಳೋಣ. ಹೇಳಿ ಸರ್, ಇದು ಯಾವುದು ಸರ್? ಇದು ಬುಲೋರೋ ಪಿಕಪ್ 1.7 ಅಂತಂದೇಳಿ 2021 ಮಾಡಲಿದ್ದು. ಇದು ಗುಡ್ ಕಂಡೀಷನ್ ಗಾಡಿ. ಇವಾಗ ಕಸ್ಟಮರ್ ತೊಗೊಂಬಂದು ಬಿಡ್ತಿದ್ದಾರೆ ನಮ್ಮ ಆಫೀಸಲ್ಲಿ ಸೇಲ್ ಮಾಡೋಕ್ಕೆ. ಇದು ಕಸ್ಟಮರ್ ಗಾಡಿ, ಇದು ಡೀಲರ್ ಗಾಡಿ ಅಲ್ಲ. ಇದು ಇಲ್ಲಿರೋ ಕೆಲವೊಂದು ಗಾಡಿಗಳು ಕಸ್ಟಮರ್ ಗಾಡಿನಿದೆ, ಡೀಲರ್ ಗಾಡಿನಿದೆ. ಇಲ್ಲಿ ನಿಮ್ದು ಯಾವುದೇ ವೆಹಿಕಲ್ ತೊಗೊಂಬಂದು ಕೊಟ್ಟರೆ ಸೇಲ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಇದು ಕಸ್ಟಮರ್ ಗಾಡಿ ನೋಡಿ ಸರ್ ಇದು. ಓಕೆ ಸರ್. ನೋಡ್ಬೋದು ವೀಕ್ಷಕರೇ, ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ನೀಟಾಗಿದೆ, ಏನು ತೊಂದರೆ ಇಲ್ಲ. ಬ್ಯಾಕ್ ಸೈಡ್ ನೋಡ್ತಿರ್ಬೋದು, ಚೆನ್ನಾಗಿದೆ. ಈಗ ತಾನೇ ಬಂದಿರೋಂಥ ಒಂದು ಗಾಡಿ ವೀಕ್ಷಕರೇ. ಇದ್ರದ್ದು ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ನೀವು ಹೆಚ್ಚಿನ ಮಾಹಿತಿಗೆ ಆದಷ್ಟು ಇಲ್ಲಿ ಬಂದು ವಿಸಿಟ್ ಮಾಡಿಬಿಟ್ಟು ಆದಷ್ಟು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಇಲ್ಲಿ ಕ್ಲಿಯರ್ ಮಾಡಿಕೊಂಡು ನಿಮ್ಗೆ ಯಾವ ಗಾಡಿ ಬೇಕೋ ಆ ಗಾಡಿನ ಆರಾಮಾಗಿ ಇಲ್ಲಿ ಬಂದು ತೊಗೊಳ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಪ್ರತಿಯೊಂದು ಗೂಡ್ಸ್ ಗಾಡಿಗಳು ಸಿಗ್ತವೆ ಇಲ್ಲಿ. ಟಾಟಾ AC, ಜೀತು, ಬೊಲರೋ, ಪ್ರತಿಯೊಂದು ಅಶೋಕ್ ಲೇಲ್ಯಾಂಡು, ಟಾಟಾ ಇಂಥ ಪ್ರತಿಯೊಂದು ಗಾಡಿ ಸಿಗ್ತವೆ. ಆದಷ್ಟು ಒಂದು ಸಲ ವಿಸಿಟ್ ಮಾಡಿ, ಡೈರೆಕ್ಟಾಗಿ ಫುಲ್ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಂಗೆ ಬನ್ನಿ ಸರ್, ಜೀತೋ ಗಾಡಿ ತೋರಿಸ್ತೀವಿ ಬನ್ನಿ ಸರ್. ನೋಡಿ ಈ ಕಡೆ ಈಗ ನೆಕ್ಸ್ಟ್ ಜೀತು ಗಾಡಿಗಳಿದಾವೆ ವೀಕ್ಷಕರೇ. ಇಷ್ಟೊತ್ತು ನೋಡಿದ್ರಲ್ಲ ನೀವೆಲ್ಲ ದೊಡ್ಡ ಗಾಡಿಗಳು. ನೀವು ಒಂದು ಪುಟ್ಟ ವ್ಯಾಪಾರ ಮಾಡೋಂಥವ್ರಿಗೆ ಒಂದು ಜೀತು ಗಾಡಿಗಳು ಬಂದಿದೆ ಈಗ ಸೇಲಿಗೆ. ಈ ಜೀತು ಗಾಡಿಗಳು ಮಾಹಿತಿ ಪಡೆಯೋಣ ಇವಾಗ ಪ್ರತಿಯೊಂದು. ನೋಡಿ ಇವೆಲ್ಲ ಜೀತು ಗಾಡಿಗಳು ಕಡಿಮೆ ಒಂದು ಬಜೆಟಲ್ಲಿ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋಂಥವ್ರಿಗೆ ಬೆಸ್ಟ್ ಗಾಡಿಗಳು ಅಂತ ಹೇಳ್ಬೋದು ಸರ್. ಕಮರ್ಷಿಯಲ್ ವೆಹಿಕಲಲ್ಲಿ ಅಂದರೆ ಈ ಸಣ್ಣ ಪುಟ್ಟ ಒಂದು 50,000, 70,000, 80,000 ರೂಪಾಯಿ ದುಡ್ಡು ನಾವು ಗಾಡಿ ಮಾಡ್ಬೇಕಂತ ಏನು ಆಸೆ ಪಡ್ತಿರಲ್ಲ, ಆಸೆ ಪಡೋಂಥ ಎಲ್ಲರಿಗೆ ನನ್ನ ಕಡೆಯಿಂದ ಆಫೀಸ್ ಕಡೆಯಿಂದ ಏನು ಬೇಕೋ ನಾನು ಎಲ್ಲ ಪ್ರತಿಯೊಂದು ಸಪೋರ್ಟ್ ಮಾಡ್ತೀನಿ. ಒಂದು ಆಮೇಲೆ 3 ವೀಲರ್ ಅಪ್ಪೆ ಗಾಡಿನ ಹಿಡ್ಕೊಂಡು 6 ವೀಲರ್ ಲಾರಿ ಮಾಡಕ್ಕೆ ಕೊಡಿಸೋ ಜವಾಬ್ದಾರಿ ನಂದು. ನಿಮ್ಗೆ ಯಾವುದೇ ವೆಹಿಕಲ್ ಬೇಕಾಗಲಿ, ಕಮರ್ಷಿಯಲ್ ವೆಹಿಕಲ್ ಯಾವ್ದು ಬೇಕು ಬನ್ನಿ, ದಾವಣಗೆರೆ ಬನ್ನಿ, ಡೈರೆಕ್ಟಾಗಿ ಗಾಡಿ ನೋಡ್ರಿ. ಗಾಡಿ ಇಷ್ಟ ಆಯಿತು ವ್ಯಾಪಾರ ಮಾಡ್ಕೊಳ್ರಿ. ಇಷ್ಟ ಆಗಿಲ್ಲಪ್ಪ ಸರ್ ಇಂಥ ಗಾಡಿ ಬೇಡ, ಇಂಥ ಗಾಡಿ ಬೇಕು, ಎಷ್ಟು ದಿವಸ ತರಿಸ್ಕೊಡ್ತೀರಿ, ಇದನ್ನ ತರಿಸ್ಕೊಡ್ರಿ, ನಾನು ಏನು ಬೇಕೆಲ್ಲ ಮಾಡ್ಕೊಡೋಕೆ ಎಲ್ಲ ಒಂದು ನಂದೇ. ನಿಮ್ಗೆ 2 ಡೇಸ್ 3 ಡೇಸ್ ಒಳಗಡೆ ಯಾವ ಗಾಡಿ ಕೇಳಿ ಕೊಡೋ ಜವಾಬ್ದಾರಿ ನಂದು. 3 ವೀಲರ್ ಅಪ್ಪೆ ಗಾಡಿ ಹಿಡ್ಕೊಂಡು 6 ಲಾರಿ ಮಾಡಕ್ಕೆ ಕೊಡೋ ಜವಾಬ್ದಾರಿ ನಂದು. ಇದು ನೋಡ್ರಿ ಜೀತೋ ಟೋಟಲ್ ಈಗ 8 ಗಾಡಿ ಇದೆ ಸ್ಟಾಕ್ ನನ್ನಲ್ಲಿ. ಇದ್ರೊಳಗೆ ಜೀತೋ ಪ್ಲಸ್ ಇದೆ. ಅಂದ್ರೆ ಈಗ ಸದ್ಯ 2020 ಮೇಲೆ ಬರೋಂಥ ಗಾಡಿಗಳೆಲ್ಲ ಜೀತೋ ಪ್ಲಸ್ 7 ಅಡಿ ಬಾಡಿ ಬರುತ್ತೆ. ಇದ್ರ ನೋಡ್ರಿ ಇದು ಪೆಟ್ರೋಲ್ ಗಾಡಿ. ಇದು ಜೀತೋದಲ್ಲಿ ಪೆಟ್ರೋಲ್, ಇದ್ರ ಜೀತೋದಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಇದು ಬಂದ್ಬಿಟ್ಟು ಪೆಟ್ರೋಲ್ 2022 ಮಾಡಲು ಒಂದು 3.5 ಲಕ್ಷ ಹೇಳ್ತೀವಿ. ವ್ಯಾಪಾರಕ್ಕೆ ಬಂದ್ರೆ 3 ಮೇಲೆ ಆಗುತ್ತೆ. 10-20 ಹೆಚ್ಚು ಕಮ್ಮಿ ಕೊಡ್ತೀನಿ. ಒಂದು 310, 320 ಮಟ್ಟ ಕೊಡ್ತೀನಿ. 22 ಮಾಡಲು ಪೆಟ್ರೋಲ್. ಇವಕ್ಕೆಲ್ಲ ಡೌನ್ ಪೇಮೆಂಟ್ ಹೆಂಗಿದೆ ಸರ್? ಕಡಿಮೆ ಸರ್. ಇದು ಹೆಂಗಪ್ಪ ಅಂತ ಜೀತೋ ಗಾಡಿ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಇಲ್ಲಿ ಟಾಟಾ AC, ದೋಸ್ತು, ಬುಲೋರೋ ಪಿಕಪ್ಪಿಗೆ
ಟಾಟಾ ಎಸಿ 60,000 70,000 ಡೌನ್ ಪೇಮೆಂಟ್ ಸಾಕು. ಓಕೆ ದೋಸ್ತ್ ಗಾಡಿ ಮಾಡ್ಬೇಕಂದ್ರೆ 1 ರಿಂದ 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಸಾಕು. ಜೀತಾ ಗಾಡಿದು ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಇದು 3.5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಅಂದ್ರೆ ಓಕೆ 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಬೇಕು ಸರ್ ಈ ಗಾಡಿಗೆ. 1.5 ಲಕ್ಷ 1.5 ಲಕ್ಷ ಬೇಕು. ಯಾಕಂತ ಕೇಳಿದ್ರೆ ಜೀತಾ ಗಾಡಿಗೆ ಫಂಡಿಂಗ್ ಕಮ್ಮಿ ಮಾಡ್ತಾರೆ. ಒಂದ್ 3.5 ಲಕ್ಷ ರೂಪಾಯಿ ನೀವು ಗಾಡಿ ತಗೊಂಡ್ರೆ 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ನೀವು ಹಾಕ್ಬೇಕು, 2 ಲಕ್ಷ ರೂಪಾಯಿ ಲೋನ್ ನಾ ಮಾಡಿಸ್ಕೊಡ್ತೀನಿ. ಯಾಕಂದ್ರೆ ಸ್ವಲ್ಪ ಜೀತಾ ಗಾಡಿ ಫಂಡಿಂಗ್ ಮಾಡಕ್ಕೆ ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ಆಗುತ್ತೆ ಲೋನ್ ಆಗುತ್ತೆ, ಆಗಲ್ಲ ಅಂತಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ. ಡೌನ್ ಪೇಮೆಂಟ್ ಜಾಸ್ತಿ ಮಾಡ್ಬೇಕು. ಈ ಮಾಡಿ ಟೋಟಲ್ ಜೀತಾ ಗಾಡಿ ಯಾವ್ದೇ ತೊಳಿ ಓಕೆ ಡೌನ್ ಪೇಮೆಂಟ್ ಜಾಸ್ತಿ ಬೇಕು. ಎಲ್ಲ ಗುಡ್ ಕಂಡೀಷನ್ ಗಾಡಿನೇ, ಎಲ್ಲ 21 ಇದು ನೋಡ್ರಿ, ಇದು 2018 ಮಾಡಲಿದ್ದು. ಓಕೆ ಸರ್. ಇವಾಗ ಏನ್ ನೋಡಿದ್ರಲ್ಲ ಪೆಟ್ರೋಲ್, ಇದು ಡೀಸೆಲ್, ಇದು BS4. ಇದು ಬಂದ್ಬಿಟ್ಟು ಫಸ್ಟ್ ಡಾಕ್ಯುಮೆಂಟ್ ಮಾಡ್ಕೊಡ್ತಾರೆ, ಒಂದು ಇನ್ಸೂರೆನ್ಸ್ FC. ನಿಮಗೆ ಒಂದು 3 ಲಕ್ಷ ಒಂದು 3 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ 2.75 ಬಂದ್ರೆ ಗಾಡಿ ಕೊಡ್ತೀನಿ. ಬೇಡ ಫುಲ್ ಕ್ಯಾಶ್ ಅಂದ್ರೆ ಇನ್ನು 10,000 ಕಮ್ಮಿ ಕೊಡ್ತೀನಿ. ಫುಲ್ ಕ್ಯಾಶ್ ಎಲ್ಲ ಆದ್ರೆ ಇನ್ನೂ 10,000 ಕಮ್ಮಿ. 2,60,000 ಕೂಡ ಆಗುತ್ತೆ ಫೈನಲ್. 2018 ಜೀತೋ. ಆಮೇಲೆ 7.16 ಅಂತಂದು ಹೇಳಿ 6 ಅಡಿ ಬಾಡಿ ಬರುತ್ತೆ. ಇದು 6 ಅಡಿ ಬಾಡಿ ಬರುತ್ತೆ. ಇದು ನೋಡ್ರಿ ಜೀತೋ ಪ್ಲಸ್, ಇದು 7 ಅಡಿ ಬಾಡಿ ಬರುತ್ತೆ. ಇದು 2022 ಇದು ಸಿಂಗಲ್ ಓನರ್ ಗಾಡಿ, ಗುಡ್ ಕಂಡೀಷನ್ ಗಾಡಿ, ಡಾಕ್ಯುಮೆಂಟ್ ಫ್ರೆಶ್ ಮಾಡ್ಕೊಡ್ತಾರೆ. ಆಮೇಲೆ ಇಲ್ಲಿ ಇರೋಂಥ ಗಾಡಿಗಳು ಎಲ್ಲಕ್ಕೂ ಡಾಕ್ಯುಮೆಂಟ್ ಫ್ರೆಶ್. 1 ತಿಂಗಳು 2 ತಿಂಗಳಿದ್ರೆ ಕನ್ಸಿಡರ್ ಆಗಲ್ಲ. 1 ತಿಂಗಳು 2 ತಿಂಗಳು ಇನ್ಸೂರೆನ್ಸ್ ಇದ್ರೂ ಅದ್ರ ಲ್ಯಾಪ್ಸ್ ಮಾಡಿಸ್ತೀವಿ. ಮತ್ತು 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಮಾಡಿಸ್ಕೊಳ್ಳೋ ಜೊತೆ ನಮ್ದು. ಅಂದ್ರೆ ಇಲ್ಲಿಂದ ತಗೊಳ್ಳೋಂಥವ್ರಿಗೆ ಏನು ಖರ್ಚಿರೋದಿಲ್ಲ. ಗಾಡಿ ಕಂಡೀಷನ್ನು ಮತ್ತು FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ, ಅದರಲ್ಲೂ 3 ತಿಂಗಳು 6 ತಿಂಗಳು ಅವರು ಕಸ್ಟಮರ್ ಹೊಡ್ಕೊಂಡು ಇಷ್ಟ ಆಗಲಿ ಅಂದರೆ ವಾಪಸ್ ತಂದುಬಿಟ್ರೆ ಅವರು ನೀವು ಅದೇನು ಕಮಿಷನ್ ಇರುತ್ತೋ ನಿಮ್ಮದು ಬೇಕಾದ್ರೆ ಸ್ವಲ್ಪ ಕಟ್ ಮಾಡ್ಕೊಂಡು ಉಳಿದಿದ್ದ ಅಮೌಂಟ್ ಕಸ್ಟಮರ್ಗೆ ಸೇಲ್ ಮಾಡಿಸ್ಕೊಡ್ತೀರಾ. ಯಾವ್ದೇ ವೆಹಿಕಲ್ ತೊಗೊಳ್ರಿ 3 ತಿಂಗಳು 4 ತಿಂಗಳು ವೈರಿ ಒಳ್ಳೇದಾಗ್ಲಿ ದುಡಿಮೆ ಮಾಡ್ಕೊಡ್ರಿ. ಬೈ ಚಾನ್ಸ್ ಬೇಡ ಅಂತ ಬಂದ್ರೆ ಅದೇ ಲಕ್ಷ ಗಂಟ್ಲೆ ಡಿಫ್ರೆನ್ಸ್ ಇರಲ್ಲ, 25-30 ರೂಪಾಯಿ ಕಮ್ಮಿ ನಾನೇ ಮಾಡ್ಕೊಡ್ತೀನಿ. ಕಡಿಮೆ ಎಕ್ಸಾಂಪಲ್ ಈ ಗಾಡಿ ನೋಡ್ರಿ, ಈಗ 3,75,000 ರೂಪಾಯಿ ಗಾಡಿ ತಗೊಂಡ್ ಹೋಗ್ತೀರಿ, ಒಂದ್ 3 ತಿಂಗಳ ಓಡಿಸ್ತೀರಿ. ಗಾಡಿ ಸಣ್ಣದಾಗ್ಬೋದು, ಪಿಕಪ್ ಇಲ್ಲ ಅನ್ಬೋದು, ಇದು ಮೇಂಟೈನ್ ಮಾಡಕ್ ಆಗತ್ತಿಲ್ಲ ನಮ್ಮ ಕೈಯಿಂದ, ಇದಕ್ಕೆ ದೊಡ್ಡ ಗಾಡಿ ಬೇಕಂತ ಬರ್ಬೋದು. ಈಗ 3,75,000 ರೂಪಾಯಿ ಗಾಡಿ ಕೊಟ್ಟಿರಿ, 3 ತಿಂಗಳ ಓಡಿಸಿರಿ, ಇದು ಸಣ್ಣ ಗಾಡಿ ಆಗ್ತದೆ, ಮೇಂಟೆನೆನ್ಸ್ ಆಗ್ತಿಲ್ಲ, ಗಾಡಿ ಕೊಡ್ತಾ ಇದೀನಿ ಅಂತ ವಾಪಸ್ ಬಂದ್ರೆ 25-30 ರೂಪಾಯಿ ಕಮ್ಮಿ ಮತ್ತೆ ನಾನೇ ಸೇಲ್ ಮಾಡ್ಕೊಡ್ತೀನಿ. ರೀಸೇಲ್ ಅವ್ರಿಗೆ ಕಸ್ಟಮರ್ ಮಾರ್ಬಿಟ್ಟು ಉಳಿದಿದ್ದ ಅಮೌಂಟ್ ಅವ್ರ ಕಡೆ ನಮ್ಮ ಆಫೀಸಲ್ಲಿ ತಗೊಂಡ್ಬಂದ್ಬಿಟ್ರೆ 3 ತಿಂಗಳಾಗ್ಲಿ 4 ತಿಂಗಳಾಗ್ಲಿ 1 ತಿಂಗಳು ಹೆಚ್ಚು ಕಮ್ಮಿ ಆಗಲಿ 25-30 ರೂಪಾಯಿ ಕಮ್ಮಿ ನಾನೇ ಮಾಡ್ಕೊಡ್ತೀನಿ. ಲಕ್ಷ ರೂಪಾಯಿ ಗಂಟ್ಲೆ ಡಿಫ್ರೆನ್ಸ್ ಇರಲ್ಲ. ಯಾವ್ದೇ ಕಾರಣಕ್ಕೂ ನಿಮ್ ತಲೆಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಡೈರೆಕ್ಟ್ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ದಾವಣಗೆರೆ ಪೂಜಾ ಹೋಟ್ಲ್ ಹಿಂಭಾಗ ಬರ್ರಿ. ಇಲ್ಲಿರೋಂಥ ಗಾಡಿಗಳೆಲ್ಲ ನೋಡ್ರಿ, ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಆ ಗಾಡಿ ಮಾಡ್ಕೊಡ್ತೀನಿ. ಆಮೇಲೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಮಟ್ಟ ಆಫೀಸ್ ಓಪನ್ ಇರುತ್ತೆ. ಪ್ರತಿ ದಿನ ಒಂದು ದಿವಸ ಯಾವುದೇ ಕಾರಣಕ್ಕೆ ಆಫೀಸ್ ರಜೆ ಇರಲ್ಲ ಸರ್. ಸಂಡೇ ಸಮೇತ ಬೆಳಗ್ಗೆ 7 ಗಂಟೆಯಿಂದ 2 ಗಂಟೆ ಮಟ್ಟ ಓಪನ್ ಇರುತ್ತೆ. ಸಂಡೇ ಮಾತ್ರ ಹಾಫ್ ಡೇ ಇರುತ್ತೆ, ಉಳಿದಿದ್ದ ದಿನ ಎಲ್ಲ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಓಪನ್ ಇರುತ್ತೆ. ಓಕೆ ಸರ್, ನಿಮಗೆ ಗೊತ್ತಾಗಲಿ ಅಂದರೆ ಇದೇ ಕಾಣಿಸ್ತಿರೋದೆ ಪೂಜಾ ಹೋಟ್ಲ್ ವೀಕ್ಷಕರೇ. ನಿಮಗೆ ಗೊತ್ತಾಗಲಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದೊಂದು ಲೊಕೇಶನ್ ಇಂದು ಶೇರ್ ಮಾಡ್ತೀನಿ ಲಿಂಕು. ಆಮೇಲೆ ನನ್ನ ಮೊಬೈಲ್ ನಂಬರ್ ತೊಗೊಳ್ಳಿ, ಭಾಳ ಸಮಾಧಾನದಿಂದ ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 9945448886 9945448886 ಅಂದ್ರೆ 888 ಕನ್ಫ್ಯೂಸ್ ಆದ್ರೆ ಆ ನಂಬರಿಗೆ ಫೋನ್ ಮಾಡ್ರಿ. ನಿಮ್ದು ಏನೋ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾನು ಮಾತಾಡ್ತೀನಿ ಅಂತ. ವೀಕ್ಷಕರೇ ಗೊತ್ತಾಗಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಂಬರು, ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಇದೆ ಸರ್. ಇದು ಬಂದ್ಬಿಟ್ಟು 21 ಜೀತೋ ಪ್ಲಸ್. ಇದು 7 ಅಡಿ ಬಾಡಿ ಬರುತ್ತೆ. ಇದು 3.5 ಲಕ್ಷ ಹೇಳ್ತೀವಿ, 3,25,000 ಬಂದ್ರೆ ಕೊಡ್ತೀನಿ. 2 ಲಕ್ಷ ರೂಪಾಯಿ ಲೋನ್ ಆಗುತ್ತೆ, 1,25,000 ರೂಪಾಯಿ ಡೌನ್ ಪೇಮೆಂಟ್ ಬೇಕು. ಆಮೇಲೆ ನೋಡ್ರಿ, ಇಲ್ಲಿ ಟಾಟಾ ಎಸಿಯಲ್ಲಿ ಡೀಸೆಲ್ ಗಾಡಿ ನೋಡಿದ್ರೆ ಇದು ಪೆಟ್ರೋಲ್ ಗಾಡಿ. ಈ ಪೆಟ್ರೋಲ್ ಗಾಡಿ 2022 ಇದು 2022. ಆಮೇಲೆ ಟಾಟಾ ಎಸಿ ಪೆಟ್ರೋಲ್ ಗಾಡಿ ಸಮೇತ ಲೋನ್ ಆಗುತ್ತೆ ನಮ್ಮಲ್ಲಿ. ಈ ಟಾಟಾ ಎಸಿಯಲ್ಲಿ ಡೀಸೆಲ್, ಪೆಟ್ರೋಲ್, CNG ಈ ಕಮರ್ಷಿಯಲ್ ವೆಹಿಕಲ್ ಯಾವ ನಮ್ನಿ ಗಾಡಿ ಬೇಕು ಆ ನಮ್ನಿ ಗಾಡಿ ಕೊಡೋ ಜವಾಬ್ದಾರಿ ನಂದು. ಈ ಪೆಟ್ರೋಲ್ ಗಾಡಿ ಹತ್ರ 3,50,000 ರೂಪಾಯಿ ಹೇಳ್ತೀನಿ, ವ್ಯಾಪಾರ ಕೂತ್ಕೊಂಡು 10% ಹೆಚ್ಚು ಕಮ್ಮಿ ಕೊಡ್ತೀನಿ. ಇದಕ್ಕೂ 3 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ. 50,000 ರೂಪಾಯಿ ಡೌನ್ ಪೇಮೆಂಟ್ ತೊಂಬರಿ ಗಾಡಿ ಕೊಡ್ತೀನಿ ನಿಮಗೆ. ಟಾಟಾ ಎಸಿ ಬರೀ 50,000 ಪೆಟ್ರೋಲ್ ಗಾಡಿ. ಆಮೇಲೆ ನಿಮಗೆ ಏನಾದ್ರು ಬೈ ಚಾನ್ಸ್ ಪೆಟ್ರೋಲ್ ಮೇಂಟೈನ್ ಮಾಡಕ್ ಆಗ್ತಿಲ್ಲಪ್ಪ ಅಂದ್ರೆ 45,000 ರೂಪಾಯಿ ಕೊಡ್ರಿ, CNG ಫಿಟ್ ಮಾಡ್ಕೊಡ್ತೀನಿ ನಿಮಗೆ. CNG ಫಿಟ್ ಮಾಡ್ಬೋದಾ? ಅದು ನನ್ನ ಜವಾಬ್ದಾರಿ. 45,000 ರೂಪಾಯಿ ಅಮೌಂಟ್ ಕೊಡ್ರಿ, ಪೆಟ್ರೋಲ್ ವಿತ್ CNG ಒಳ್ಳೆ ಮೈಲೇಜ್. ಹೌದು ನೋಡ್ರಿ, ಇದು ಪೆಟ್ರೋಲ್ ಟೋಟಲ್ ಸದ್ಯ ಪೆಟ್ರೋಲ್ ನನ್ನ ಹತ್ರ 2 ಗಾಡಿ ಇದೆ. ನೀವು ಪೆಟ್ರೋಲ್ ಗಾಡಿ ಬೇಕಿದ್ರು ಓಕೆ, ಡೀಸೆಲ್ ಗಾಡಿ ಬೇಕಿದ್ರು ಓಕೆ, CNG ಗಾಡಿ ಬೇಕಿದ್ರು ಓಕೆ. ಆಮೇಲೆ ನೋಡಿ ಸರ್, ಕಮರ್ಷಿಯಲ್ ವೆಹಿಕಲ್ ಮುಗಿದ್ಮೇಲೆ ಮತ್ತೆ ಸದ್ಯ ನನ್ನ ಹತ್ರ ಫ್ಯಾನ್ಸಿ ವೆಹಿಕಲ್ ಬಂದ್ಬಿಟ್ಟು ಇಕೋ ಗಾಡಿ ಇದೆ. ಸ್ವಲ್ಪ ಓಮಿನಿ ಮತ್ತೆ ವೈಟ್ ಬೋರ್ಡ್ ಕಾರ್ಗಳಿದೆ ವೀಕ್ಷಕರೇ. ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆನು. ಇಕೋ ಗಾಡಿ ಹೇಳಿ ಸರ್. ಇದು 2021 ಸಿಂಗಲ್ ಓನರ್ ಗಾಡಿ, 22,000 ಓಡಿದೆ, ಡಾಕ್ಯುಮೆಂಟ್ ಫ್ರೆಶ್ ಮಾಡಿಸ್ಕೊಡ್ತಾರೆ, ಪ್ಯೂರ್ ಪೆಟ್ರೋಲ್ ಇದೆ. ಈ ಗಾಡಿ ಬಂದ್ಬಿಟ್ಟು 5,25,000 ಹೇಳ್ತೀನಿ, ಫ್ರೆಶ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ. 5 ಲಕ್ಷ ಬಂದ್ರೆ ಕೊಡ್ತೀನಿ. ಈ ಗಾಡಿ 4 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತಾ? 2021 ಸಿಂಗಲ್ ಓನರ್, 23,000 ಕಿಲೋಮೀಟರ್ ಓಡಿದೆ. ಎಷ್ಟು ಸೀಟರ್ ಗಾಡಿ ಸರ್ ಇದು? 7 ಸೀಟರ್ ಗಾಡಿ ಸರ್. ಒರಿಜಿನಲ್ ಗಾಡಿ, ಒರಿಜಿನಲ್ ಪೇಂಟ್ ಆಗಿರೋಂಥ ಗಾಡಿ. ಆಮೇಲೆ ನೋಡ್ರಿ, ಇದು ಪೆಟ್ರೋಲ್ ಇದೆ, ಪಕ್ಕದಲ್ಲಿ ಇದೆ, ಮತ್ತೆ ಇನ್ನೊಂದು ಇಕೋ ಗಾಡಿ ಇದೆ, 22 ಮಾಡಲು, CNG ವಿತ್ ಪೆಟ್ರೋಲ್. CNG ಟ್ಯಾಂಕ್ ಅಪ್ರೂವಲ್ ಇದೆ.
ಇದು ಸಿಂಗಲ್ ಓನರ್ ಗಾಡಿ 22 ಮಾಡಲ್ 6 ಲಕ್ಷ ರೂಪಾಯಿ ಹೇಳ್ತೀವಿ. ಒಂದು 5.75 ಬಂದು ಇದು ಫೈನಲ್ ಆಗುತ್ತೆ. ಇದಕ್ಕೂ ಬೇಕಾದ್ರೆ ಲೋನ್ ಮಾಡಿಸ್ಕೊಡೋ ಜಬ್ರು ನಮ್ದು. ಅಂದರೆ ಇಲ್ಲಿರೋ ಗಾಡಿಗಳಿಗೆ ಎಲ್ಲಕ್ಕೂ ಲೋನ್ ಆಗುತ್ತೆ. ನಮ್ಮ ಶ್ರಮಜೀವಿ ಆಟೋ ಕನ್ಸಲ್ಟ್ ನಲ್ಲಿ ಇರೋಂಥ ಪ್ರತಿಯೊಂದು ವೆಹಿಕಲ್ಗೆ ನಮ್ಮ ಕನ್ಸಲ್ಟಿಂಗ್ ಆಫೀಸಿಂದ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ನೀವು ಯಾವುದೇ ಊರಿಂದ ಬರ್ರಿ, ಕರ್ನಾಟಕದ ಯಾವ ಮೂಲೆಗಿಂದ ಬಂದ್ರು ಲೋನ್ ಮಾಡಿಸ್ಕೊಡೋ ಜಬ್ರು ನಂದು. ಬರ್ತಾ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಕಂಪಲ್ಸರಿ ಇಟ್ಕೊಂಬರ್ರಿ. ನಿಮ್ಗೆ ಏನು ಬೇಕು ಎಲ್ಲ ಸಪೋರ್ಟ್ ಮಾಡೋ ಜಬ್ರು ನಂದು. ಓಕೆ ವೀಕ್ಷಕರೇ, ಕೇಳಿಸ್ಕೊಡ್ರಲ್ಲ, ಇದಿಷ್ಟು ಈ ಗಾಡಿಗಳ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ ವೀಕ್ಷಕರೇ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ಇವ್ರದ್ದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಸಹ ನಂಬರ್ ಸಿಗುತ್ತೆ. ಮತ್ತು ಈ ಲೊಕೇಶನ್ನು ನಾವು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮ್ಯಾಪ್ ಲೊಕೇಶನ್ ಹಾಕಿರ್ತೀವಿ, ಅಲ್ಲೊಂದು ಲಿಂಕ್ ಇರುತ್ತೆ. ನೀವು ಬೇಕಾದ್ರೆ ಡೈರೆಕ್ಟಾಗಿ ಲಿಂಕ್ ಟಚ್ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿ ಬಂದು ಬೇಕಾದ್ರೆ ನೀವು ಇಲ್ಲೇ ಒಂದು ವ್ಯವಹಾರವನ್ನು ಮಾಡ್ಕೊಳ್ಬೋದು. ನಿಮ್ದು ಏನೇ ಡೌಟ್ಸ್ ಇದ್ರೂ ಇಲ್ಲಿ ಬನ್ನಿ, ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಟಾಟಾ AC ಗೂಡ್ಸ್ ಗಾಡಿ ಪ್ರತಿಯೊಂದು ಬೊಲರೋ ಮತ್ತು ಟಾಟಾ ACಯಿಂದ ಹಿಡಿದು ಯಾವುದು ಇದು ಅಶೋಕ್ ಲೇಲ್ಯಾಂಡು, ಟಾಟಾ ಇಂಟ್ರಾ ಪ್ರತಿಯೊಂದು ಗಾಡಿಗಳು ಸಿಗ್ತವೆ ವೀಕ್ಷಕರೇ. ಆದಷ್ಟು ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಇಲ್ಲೆಲ್ಲ ಬೋಲರೋ ಗಾಡಿಗಳು ರಾಶಿನೇ ಇದೆ ವೀಕ್ಷಕರೇ. ಓಕೆನಾ, ನೀವು ಡೈರೆಕ್ಟಾಗಿ ಆದಷ್ಟು ಒಂದ್ಸಲ ವಿಸಿಟ್ ಮಾಡಿಬಿಟ್ರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಮತ್ತು ಒಂದು ಲೋನ್ ಫೆಸಿಲಿಟಿ ಕೂಡ ಇರುತ್ತೆ ವೀಕ್ಷಕರೇ. ಡೈರೆಕ್ಟಾಗಿ ಆದಷ್ಟು ವಿಸಿಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.